ಈಗ ಲಿಖಿತವಾದ ಪ್ರಶ್ನೆಗೆ ಉತ್ತರ ಮಂಡಿಸುವುದು. ದಿನಾಂಕ 18ನೇ ಆಗಸ್ಟ್ 5ನೇ ಪಟ್ಟಿಯಿಂದ ಸದನದಲ್ಲಿ ಲಿಖಿತ ಮೂಲಕ ಉತ್ತರಿಸುವ 230 ಪ್ರಶ್ನೆಗಳ ಪೈಕಿ 95 ಪ್ರಶ್ನೆಗಳ ಉತ್ತರಗಳನ್ನು ಸದನದಲ್ಲಿ ಮಂಡಿಸುತ್ತಿದ್ದೇನೆ. ಉತ್ತರ ಕೊಟ್ರೆ ಇನ್ನು ಮಿಕ್ಕಿದ 100 ಹೆಚ್ಚು ಕಡಿಮೆ 140 ಪ್ರಶ್ನೆಗಳು ಯಾವಾಗ ಸಿಗುತ್ತೆ ನಮಗೆ? ಯಾಕೆ ಇಲಾಖೆಗಳು ಇದನ್ನ ಗಂಭೀರವಾಗಿ ತಗೊಳ್ಳೋದಿಲ್ಲ? 235 95 ಈಗ ಉತ್ತಮ ಸಲಹೆ ಕೊಟ್ಟಿದ್ದೀರಿ. ನಾನು ಸರ್ಕಾರಕ್ಕೆ ಅದನ್ನು ಆದ್ಮೇಲೆ ಕೊಡ್ಲಿಕ್ಕೆ ಹೇಳ್ತೇನೆ. ಅದಕ್ಕಾಗಿ ನಾನು ಲಾಸ್ಟ್ ಟೈಮ್ ನಮ್ಮ ಡೆಪ್ಯೂಟಿ ಸ್ಪೀಕರ್ ನೇತೃತ್ವದಲ್ಲಿ ನಾವು ಕಮಿಟಿ ಮಾಡಿದ್ದೇವೆ. ಏನಾದರೂ ನಾವು ಅಸೆಂಬ್ಲಿ ಆದ ನಂತರವೂ ಕೂಡ ಅವರಿಗೆ ಬರದಿದ್ದಲ್ಲಿ ಆ ಶಾಸಕ ಅವರಿಗೆ ಏನಾದರೂ ಬರೆದು ಕೊಟ್ಟರೆ ಅಧಿಕಾರಿಗೆಲ್ಲ ಕರೆಸಿಕೊಂಡು ಮುಂದೆ ಕೂತ್ಕೊಂಡು ಏನು ಕಾರಣ ತಿಳಿಕೊಂಡು ಅದನ್ನು ಅವ್ರನ್ನು ಜವಾಬ್ದಾರಿ ಕೇಳ್ಕೊಳ್ಳೋದೇನು ಅಂದ್ರೆ ಕ್ವಶನ್ ಇದೆಯಲ್ಲ, ನಾವು ಕ್ವಶನ್ ಹಾಕೋದು ಇದೊಂದು ಸದಸ್ಯರ ಹಕ್ಕಿದು. ಕರೆಕ್ಟ್. ನಾವು ಏನೋ ಬೇಕಾಬಿಟ್ಟು ಕ್ವಶನ್ಗಳು ಹಾಕಲ್ಲ. ನಮಗೆ ಮಾಹಿತಿ ಕೊಡಕ್ಕೆ ಇಲಾಖೆಗಳು ತಯಾರಿಲ್ಲದೆ ಇದ್ರೆ ಇದು ಸದನಕ್ಕೆ ತೋರಿಸೋ ಒಂದು ಅಗೌರವ, ಅವಮಾನ. ಸೊ ಅಧಿಕಾರಿಗಳಿಗೆ ನೀವು ತಾಕೀತು ಮಾಡ್ಬೇಕು ಸರ್. ಇದು ಕ್ವಶನ್ 235 95 ಅತ್ಯಂತ ಸರ್ಕಾರದ ಗಂಭೀರವಾಗಿ ತಗೊಳ್ಬೇಕು. ಕೆಲವೊಂದು ಹಿರಿಯ ಶಾಸಕರು ಭಾಳ ಗಂಭೀರವಾಗಿ ಪ್ರಸ್ತಾಪ ಮಾಡಿದ್ದಾರೆ. ಅಧ್ಯಕ್ಷರೇ, ನಾನು ಸಂಸದೀಯ ವ್ಯವಹಾರಗಳ ಸಚಿವನಾಗಿ ಹೇಳೋದಕ್ಕೆ ಬಯಸ್ತೀನಿ. ಈ ವಿಷಯವನ್ನು ನಾವು ಹಲವಾರು ಇತರ ವೇದಿಕೆಗಳಲ್ಲೂ ಕ್ಯಾಬಿನೆಟ್ ಮೊದಲು ಮಾಡಿಕೊಂಡು ಪ್ರಶ್ನೆಗಳಿಗೆ ಉತ್ತರ ಏನಿದೆ ಅದನ್ನು ಸರಿಯಾದ ಸಮಯಕ್ಕೆ ಮುಟ್ಟಿಸೋದಕ್ಕೆ ಎಲ್ಲ ವ್ಯವಸ್ಥೆ ಆಗಬೇಕು. ಆಮೇಲೆ ಅವತ್ತು ನಾನು ಸಂಸದೀಯ ಸಚಿವನಾಗಿ ನಮ್ಮ ಶಾಸಕ ಸ್ನೇಹಿತರಿಗೆ ತಿಳಿಸಿದ್ದೇನೆ, ಶಾಸನಸಭೆ ಮುಗಿದ ಮೇಲೆ 1 ತಿಂಗಳದ ಒಳಗಾಗಿ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕಳಿಸುವಂಥ ವ್ಯವಸ್ಥೆಯನ್ನು ನಾವು ಸರ್ಕಾರದವರು ಮಾಡ್ತೀವಿ. ಒಂದು ವೇಳೆ ಯಾವುದಾದ್ರೂ ಪ್ರಶ್ನೆಗೆ ಉತ್ತರ ಕಳಿಸದೇ ಇರುವಂಥ ಸಂದರ್ಭ ಬಂದಾಗ ಅದನ್ನು ಯಾಕೆ ಕಳಿಸೋದಕ್ಕೆ ಆಗಿಲ್ಲ ಅನ್ನುವಂಥದ್ದು ವರದಿಯನ್ನು ಸಹಿತ ಸ್ಪೀಕರ್ಗೆ ಹಾಗೂ ಕೌನ್ಸಿಲ್ ಅಧ್ಯಕ್ಷರಿಗೆ ತಿಳಿಸ್ತಕ್ಕಂಥ ಒಂದು ಹೊಸ ಪರಿಪಾಠವನ್ನು, ಈ ಹೊಸ ಜವಾಬ್ದಾರಿಯನ್ನು ಪಾರ್ಲಿಮೆಂಟ್ರಿ ಅಫೇರ್ಸ್ ಶಾಖೆ ತೆಗೆದುಕೊಳ್ತದೆ. ಅಷ್ಟೇ ಅಲ್ಲ, ಸ್ಪೀಕರ್ಗೆ ಹಾಗೂ ಕೌನ್ಸಿಲ್ ಚೇರ್ಮನ್ರಿಗೆ ವರದಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಸಹಿತ ನಮ್ಮ ಸಂಸದೀಯ ವ್ಯವಹಾರ ಇಲಾಖೆಯವರು, ಇಲ್ಲಿವರೆಗೆ ಇದು ಇರಲಿಲ್ಲ, ನೀವು ಈ ಸಂಸದೀಯ ವ್ಯವಹಾರದ ಸಚಿವರಾಗಿ ಕೆಲಸ ಮಾಡಿದವರು, ಈ ಜವಾಬ್ದಾರಿ ನಾವು ತಗೋತಿದ್ದಿಲ್ಲ. ಆದರೆ ಸರ್ಕಾರವಾಗಿ ಈಗ ತೆಗೆದುಕೊಳ್ತಕ್ಕಂಥ ಒಂದು ಪ್ರಸಂಗ ಅಂಥೇಳಿ ನನಗೆ ಅನ್ನಿಸ್ತು. ಆ ಜವಾಬ್ದಾರಿ ತೊಗೊಂಡಿದ್ದೇವೆ. ಈಗೇನು ನಾ ಹೇಳಿದೆ ಹಾಗೆ ಮಾಡ್ತೀವಿ. ಹೇಳ್ತೀರಾ ನಾವು ಜವಾಬ್ದಾರಿ ತಗೊಂಡಿದ್ದೀವಿ ವ್ಯವಹಾರ ಸಚಿವರಾಗಿ. ಸ್ಪೀಕರ್ ಅವರು ಹೇಳಿದ್ರು, ಡೆಪ್ಯೂಟಿ ಸ್ಪೀಕರ್ ನೇತೃತ್ವ ಮಾಡ್ದ. ನೀವು 1 ತಿಂಗಳ ಒಳಗಾಗಿ ಕೊಡಬೇಕು ಅಂತ ಇದ್ದಾರಲ್ಲ, ಶಾಸನ ಸಭೆ ನಡೆಯುವಾಗ ಕೊಡಬೇಕು. ನಾವು ಕ್ವಶನ್ ಹಾಕೋದೆ ಇವಾಗ ಅದನ್ನೊಂದು ಸ್ಟಾರ್ಟ್ ಕ್ವಶನ್ ಆಗಿದ್ದಿದ್ರೆ, ಅದು ಸ್ಟಾರ್ಟ್ ಕ್ವಶನ್ ಆಗಿದ್ರೆ ಅವಳು 1 ತಿಂಗಳ ಅದನ್ನ ಒಳಗಡೆ ಕೊಡಿಸ್ತಾ ಇದ್ರಾ ಸರ್? ಈಗ ಅದಕ್ಕೆ ಯಾಕೆ ಆದ್ಯತೆ? 1 ತಿಂಗಳ ಒಳಗಡೆ ಕೊಡಿಸ್ಬೇಕು ಅಂತ ಅಂದ್ರೆ ಇದು ದೇ ಆರ್ ಶೋಯಿಂಗ್ ಸ್ಕ್ಯಾಂಟ್ ರೆಸ್ಪೆಕ್ಟ್ ಫಾರ್ ದ ಹೌಸ್, ಫಾರ್ ದಿ ಮೆಂಬರ್ಸ್. ಇಲ್ಲ, ಅದನ್ನ ಸ್ವಲ್ಪ ಡಿಸ್ಕಸ್ ಮಾಡುವ. ಸನ್ಮಾನ್ಯ ಅಧ್ಯಕ್ಷ, ಒಂದೇ ನಿಮಿಷ. ಈಗ ನನಗೆ ಈ ಸದನದಲ್ಲಿ ಹೇಳಬೇಕೋ ಗೊತ್ತಿಲ್ಲ, ಇವತ್ತು ನಿನ್ನೆ ಯಾರೋ ಪ್ರೆಸ್ ಮೀಟ್ ಮಾಡಿ ಮಾನ್ಯ ಗೌರವಾನ್ವಿತ ಮುಖ್ಯಮಂತ್ರಿಗಳು 24 ಕೊಲೆ ಮಾಡಿದ್ದಾರೆ ಅಂತೇಳಿ ಮಾಡಿದ್ದಾರೆ. ಅದಕ್ಕೆ ಸನ್ಮಾನ್ಯ DK ಶಿವಕುಮಾರ್ ಅವರು ಪ್ರೆಸ್ ಮೀಟ್ ಮಾಡಿ ಅದಕ್ಕೆ ರಿಪ್ಲೈ ಮಾಡಿದ್ದಾರೆ. ನನಗೆ ಅನ್ಸುತ್ತೆ ಏನು ನಡೀತಾ ಇದೆ ಇಲ್ಲಿ? ಮುಗಿಲಿ, ಪ್ರಶ್ನೋತ್ತರ ಮುಗಿತು. ಈಗ ಮಂತ್ರಿ ಬಂದಿದ್ದಾರೆ, ರೆವಿನ್ಯೂ ಮಿನಿಸ್ಟರ್ ಅವರು, ಅದು ಅವ್ರು ಓದ್ಬಿಟ್ರಲ್ಲ ಇದ್ರದ್ದು. ಅಲ್ಲ, ಸದನದಲ್ಲಿ ಅದಾದ್ಮೇಲೆ ಮಾಡಂಗಿಲ್ಲ ನೀವು. ಮುಗಿದಿಲ್ಲ, ಚರ್ಚೆ ನಡೀತಾ ಇದೆ ಅಷ್ಟೇ ಸರ್. ಯಾವತ್ತಾದ್ರೂ ಹಿಂಗಾಗಿದೆಯಾ? ಯಾವತ್ತೂ ಹಿಂಗಾಗಿಲ್ಲ. ಲಿಖಿತ ಮೂಲಕ ಹೇಳಿದ್ಮೇಲೆ ನೀವೇ ಹೇಳಿ. ಹೊಸ ಸಂಪ್ರದಾಯ ಸದಸ್ಯರ ಹೊಸ ಸಂಪ್ರದಾಯ ಬೇಡ. ಸದಸ್ಯರಿಗೆ 8 ಸ್ಟಾರ್ ಕ್ವೆಶ್ಚನ್ ಅಲ್ಲ ಕೃಷ್ಣ ಅವರೇ, ನಿಂದಾನ ಹಿಂಗಾಗಿದ್ರೆ ಹೇಳ್ಬಿಡಿ, ಇಂಥದ್ದು ದಿನ ಹಿಂಗಾಗಿತ್ತು ನಾವು ಮಾಡ್ತಾ ಇದ್ದೀನಿ ಅಂತ ಒಂದ್ಸರಿ ಹೇಳಿದ್ಮೇಲೆ, ಕ್ವಶನ್ ಅವರ್ ಮುಗಿದಿದೆ ಅಂತ ಹೇಳಿದ್ಮೇಲೆ ಲಿಖಿತ ಆದ್ಮೇಲೆ ಇದು ಬರೋ ಕೇಳಿಸ್ಕೊಳ್ಳಿ ಸರ್.
ನಾನು ಏನು ಹೇಳ್ತಾ ಇದ್ದೇನೆ ಕೇಳಿಸ್ಕೊಂಡು ಹೇಳಿ. ಶೂನ್ಯ ವೇಳೆ ಪ್ರಶ್ನೆಗಳು ಅಂತ ರೈಸ್ ಮಾಡಿದ್ರು. ಇಲ್ಲ ಸರ್. ಆಮೇಲೆ ಲಿಖಿತ ಪ್ರಶ್ನೆಗಳು ಜ್ಞಾಪಕ ಬಂದು HK ಪಾಟೀಲ್ ಅವರು ನಿಂತ್ಕೊಂಡು ಉತ್ತರ ಕೊಟ್ಟರು. ಶೂನ್ಯ ವೇಳೆ ಬರೋದು ಯಾವಾಗ? ಕ್ವಶನ್ ಅವರ್ ಮುಗಿದ್ಮೇಲೆ ಲಿಖಿತ ಪ್ರಶ್ನೆಗಳನ್ನ ಮಂಡನೆ ಮಾಡಿ ಅಂತ ಹೇಳಿದ್ದಾರೆ. ಅದಕ್ಕಿಂತ ಮುಂಚೆ ಶೂನ್ಯ ವೇಳೆ ಪ್ರಸ್ತಾಪ ಆಗಿದ್ದು. ನಾನು ಬರೋವಾಗ ಕೇಳಿಸ್ಕೊಂಡಿದ್ದು ಸರ್, ಇವಾಗ ನೀವು ಬಂದಿದ್ದೀರಾ? ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ಸರ್, ಹೇಳೋದಾದ್ರೂ ಕೇಳಿಸ್ಕೊಳ್ಳಿ ಸರ್. ನನಗೇನಿಲ್ಲ, ಇದು ಸದಸ್ಯರಿಗೋಸ್ಕರ ಅವರ ಹಕ್ಕುಗಳಿಗೆ ಗೌರವಿಸೋದಕ್ಕೋಸ್ಕರ ಅವಕಾಶ ಕೇಳ್ತಾ ಇದ್ದೀನಿ ಅಷ್ಟೇ. ನೀವು ಬೇಡವೇ ಬೇಡ ಅಂತ ಹೇಳಿದ್ರೆ ಏನಿಲ್ಲ, ಇದರಲ್ಲಿ ನಂದೇನಿಲ್ಲ. ಯಾಕಂದ್ರೆ ಪ್ರಶ್ನೆ ಕೇಳಿರೋರು ಶಾಸಕರು, ಅವ್ರಿಗೆ ಉತ್ತರ ಕೊಡೋದು ನಮ್ಮ ಕರ್ತವ್ಯ. ಅದಕ್ಕೆ ಅವಕಾಶ ಕೇಳ್ತಾ ಇದ್ದೇನೆ. ನಾನೇನು ಅವರ ತೀರ್ಮಾನಕ್ಕೆ ನಂದು ಇದಿಲ್ಲ, ತಕರಾರಿಲ್ಲ. ಸದಸ್ಯರು ಪ್ರಶ್ನೆ ಕೇಳೋರಿದ್ದಾರೆ, ಸರ್ಕಾರ ಉತ್ತರ ಕೊಡೋ ಜವಾಬ್ದಾರಿ ಇದೆ. ಅವಕಾಶ ಕೇಳ್ತಾ ಇದ್ದೀನಿ ಅಷ್ಟೇ ನಾನು. ಈಗ ಅಧ್ಯಕ್ಷರೇ, ಸನ್ಮಾನ್ಯ ಕಂದಾಯ ಸಚಿವರು ಉತ್ತರ ಹೇಳಬೇಕನ್ನೋದಕ್ಕೆ ವಿರೋಧ ಪಕ್ಷದ ನಾಯಕರು ಸ್ವಲ್ಪ ಮಟ್ಟಿನ ತಕರಾರು ಮಾಡಿದರು. ನಾನು ವಿರೋಧ ಪಕ್ಷದ ನಾಯಕರು ಹೇಳಿದ್ರೊಳಗೇನು ಅರ್ಥನೇ ಇಲ್ಲ ಅಂತ ನಾನು ಹೇಳಲ್ಲ, ಆ ಅರ್ಥ ಇದೆ. ಆದರೆ ಈ ಸಂದರ್ಭದಲ್ಲಿ ಮಾನ್ಯ ಕಂದಾಯ ಸಚಿವರ ಗ್ರೂಪು ನೆಕ್ಸ್ಟ್ ಗ್ರೂಪ್ ಇವತ್ತಿಂದ ಏನು ಎ ಗ್ರೂಪ್ ಇದೆ ಇದು ಮತ್ತೆ ಬರಲಿಕ್ಕೇ ಇಲ್ಲ ಸೋಮವಾರ. ಹೌದು. ಸೋಮವಾರ ಆ ಹಿನ್ನೆಲೆಯೊಳಗೆ ವಿಶೇಷ ಸಂದರ್ಭ ಅಂತ ತಿಳ್ಕೊಂಡು ತಾವು ಏನು ಭಾವಿಸ್ಕೊಂಡಿದ್ದೀರಿ, ಕಂದಾಯ ಸಚಿವರು ಉತ್ತರ ಕೊಟ್ಟರೆ ಇಷ್ಟು ಜನ ಶಾಸಕರಿಗೆ 8 ಜನ ಶಾಸಕರಿಗೆ ಅನುಕೂಲ ಆಗ್ತದೆ. ಅದನ್ನು ದಯಮಾಡಿ ಪರಿಗಣಿಸಬೇಕು ಅಂತ ಅಲ್ಲ